ಫೈನಲಿ ಬೆಂಗಳೂರಿಂದ ಪ್ರಯಾಗ್ರಾಜ್ಗೆ ರೀಚ್ ಆಗಾಯಿತು. ಬೆಂಗಳೂರಿಂದ ಹೊರಟಿ 2 ದಿವಸ ಟ್ರೈನ್ ಜರ್ನಿ ಆಯಿತು, 40 ಗಂಟೆ ಎಲ್ಲ ಆಯಿತು. ರೈಲ್ವೆ ಸ್ಟೇಷನ್ ಇಳಿದು ನೋಡಿದ್ರೆ ಕುಂಭಮೇಳಕ್ಕೆ ಸಂಬಂಧಿಸಿದಂತೆ ಎಲ್ಲ ಆರ್ಟ್ ವರ್ಕ್ ಸೂಪರಾಗಿ ಮಾಡಿದ್ದಾರೆ ನೋಡಿ. ಎಷ್ಟೋ ಜನ ಈಗ ಟ್ರೈನ್ ಇಳಿದಿರೋರು ಬೆಳಕಾದ್ಮೇಲೆ ಹೋಗೋಣ ಅಂತ ಎಲ್ಲ ಇಲ್ಲೇ ಮನಿಕೋತಾ ಇದ್ದಾರೆ. ನಾವು ಡೈರೆಕ್ಟ್ ಹೊರಟ್ಬಿಡೋಣ, ಎಲ್ಲ ನಿದ್ದೆ ಮಾಡಿ ಸಾಕು. ಯಾರ್ಯಾರಿನ್ನು ಪಾರ್ಟ್ 1 ವಿಡಿಯೋ ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ಅಥವಾ ಐ ಕಾರ್ಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಳ್ಳಿ. ಲೈವ್ ಅಪ್ಡೇಟ್ಸ್ಗೋಸ್ಕರ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರು ವಿಸಿಟ್ ಮಾಡಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಿಮ್ಮ ಒಂದು ಲೈಕು ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬ ಸಪೋರ್ಟ್ ಆಗುತ್ತೆ, ಯಾಕೆಂದರೆ ಎಲ್ಲ ಫ್ರೀ ಇರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಇಲ್ಲಿ ಅಫಿಷಿಯಲಿ ಈಗ ಕುಂಭನಗರಿ ಪ್ರಯಾಗ್ರಾಜ್ಗೆ ಎಲ್ಲರಿಗೂ ಸ್ವಾಗತ. ಆಲ್ಮೋಸ್ಟ್ ಎಲ್ಲ ಕನ್ನಡದವರೇ ಅವರೇ, ಯಾಕೆಂದರೆ ಈಗ ಕರ್ನಾಟಕದಿಂದ ಬಂತಲ್ಲ ಟ್ರೈನು, ಅದಕ್ಕೋಸ್ಕರ ಆಲ್ಮೋಸ್ಟ್ ಎಲ್ಲ ಕನ್ನಡದವರೇ ಇರೋದ್ರಿಂದ ಸುತ್ತಮುತ್ತ ಸ್ವಲ್ಪ ಕನ್ನಡ ಕೇಳ್ಬೋದು. ಬೋರ್ಡ್ ಎಲ್ಲ ನೋಡಿದ್ರೆ ಹಿಂದಿ ಅಲ್ವಾ, ಅವಾಗ ಅನಿಸುತ್ತೆ ಎಲ್ಲೋ ಬೇರೆ ಕಡೆ ಬಂದಿದ್ದೀನಿ ನಾನು ಅಂತ. ಇಲ್ಲಿಂದ ಬೋರ್ಡ್ ಹಾಕಿದ್ದಾರೆ, ಹೋಗಬೇಕು ಏನು ಸಂಗಮಕ್ಕೆ ಅಂತ. ದಾರಿ ಹೆಂಗೆ ಏನೂ ಗೊತ್ತಿಲ್ಲ, ಜನ ಎಲ್ಲ ಹೆಂಗೆ ನುಗ್ತವ್ರೆ ಹಂಗೆ ನುಗ್ತಾ ಇರೋದು. ಜನ ಎಲ್ಲರೂ ಖಾಲಿ ಆದಾಗ ಬೇಕಾದ್ರೆ ಯಾರು ಕೇಳ್ಕೊಳ್ಳೋಣ ಹೆಂಗೆ ದಾರಿ, ಎಲ್ಲಿಗೆ ಮುಂದಕ್ಕೆ ಎಲ್ಲಿಗೆ ಹಿಂದಕ್ಕೆ ಎಲ್ಲಿಗೆ ಅಂತ. ಅಷ್ಟರಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹೋಯ್ತಾ ಸಿಗ್ತೀನಿ ಹೆಂಗಿದೆ ಏನು ಅಂತ. ಬೆಳಗ್ಗೆ ಚಳಿ ಬೇರೆ ಆಯ್ತೈತೆ, ಅಷ್ಟೊಂದು ಚಳಿ ಅನಿಸ್ಲಿಲ್ಲ. ಇಲ್ಲಿ ಬಂದಿರೋದ್ರಿಂದ ಅದೇ ಜಾಸ್ತಿ ಚಳಿ ಅನಿಸ್ತಾಯಿತ್ತು. ಇಲ್ಲಿ ಈಚೆ ಏನು ಅಷ್ಟು ಚಳಿ ಇಲ್ಲ. ಬನ್ನಿ ಹೋಯ್ತಾ ಸಿಗ್ತೀನಿ. ಗೈಸ್, ಸಂಗಮ್ ಘಾಟ್ಗೆ ಎಷ್ಟು ತೋರಿಸ್ತೈತಿ ಗೊತ್ತಾ? 8.5 ಕಿಲೋಮೀಟ್ರಿಗೆ 2 ಅವರ್ ತೋರಿಸ್ತೈತೆ ವಾಕಿಂಗ್. ಯಾವ್ದಾರ ಆಟೋ ಹುಡುಕ್ಬೇಕು ಹೊರತು ನೋಡ್ಕೊಂಡು ಹೋಗ್ತೀನಿ ಅಂದರೆ ನಾನು ಈ ಲಗೇಜ್ ಎತ್ಕೊಂಡು ಸಂಗಮ್ ಸುತ್ತಷ್ಟಲ್ಲೇ ಸತ್ತೋಗ್ಬಿಟ್ಟಿರ್ತೀನಿ. ಇಲ್ಲಾಂದರೆ ತೂಕಕ್ಕೆ ಬೆನ್ನೆಲ್ಲ ನೋವತ್ಕೊಂಡ್ಬಿಟ್ಟಿರುತ್ತೆ. ನೆಕ್ಸ್ಟು ಹೋಗಿ ಓಡಾಡ್ಕೊಂಬರೋದೇ ಸಾಕಾಗೋಗ್ಬಿಡುತ್ತೆ. ಫಸ್ಟ್ ಯಾವ್ದಾರು ಒಂದು ಗಾಡಿ ಹುಡ್ಬೇಕು. ಬನ್ನಿ, ರೈಲ್ ಘಾಟಿಗೆ ಬಿಡ್ತಾರಂತೆ. ರೈಲ್ ಘಾಟ್ಗೆ 50 ರೂಪಾಯಿ. ಒಬ್ಬನೇ ಇದ್ದರೆ ಅಂದರೆ ಜೊತೆಗೆ ಯಾರು ಕರ್ಕೊಂಬರಪ್ಪ ಅಂತ ನನಗೆ ಹೇಳ್ತಾರೆ. ಇನ್ನು ಅಲ್ಲಿ ಯಾವ್ದು ನಾವು ಹೇಳಿ ಸೆಕ್ಟರ್ಗೆ ಬಿಡ್ರಿ ಅಂದರೆ 500, 1000, 2000. ಏನು ಅವ್ರಿಗೆ ಇಷ್ಟ ಬಂದಷ್ಟು ದಂಧೆ ವ್ಯವಹಾರ ಮಾಡ್ತಾವ್ರೆ. ವ್ಯವಹಾರ ಏನು ಅವ್ರಿಗೆ ಇಷ್ಟ ಬಂದಿತ್ತು ನಾವು ಹೋಗ್ಬೇಕಾ? ಇಲ್ಲ ನಮಗೆ ಎಲ್ಲಿ ಪ್ಲ್ಯಾನ್ ಇರುತ್ತೋ ನಾವಲ್ಲಿ ಹೋಗ್ಬೇಕಾ ಹೇಳ್ರಿ? ಸುಮ್ಮನೆ ದಂಧೆ ಗೈಸ್. ಒಂದು ಸ್ವಲ್ಪ ದೂರ ನಡೀರಿ, ಅಲ್ಲಿ ಯಾರೋ ಸಿಗ್ತಾರೆ ಅವರೇ. ಓಕೆನಾ? ಅಕಸ್ಮಾತ್ ನೀವು ಟ್ರೈನಲ್ಲೆಲ್ಲೋ ನಿಮ್ಮ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಳಕ್ಕಾಗಲಿಲ್ಲ ಅಂದರೆ ಒಂಚೂರು ರೈಲ್ವೆ ಸ್ಟೇಷನಿಂದ ಏನೊಂದು 100 ಮೀಟರ್ಸ್ ಮುಂದೆ ಬಂದರೆ ದೊಡ್ಡದು ಪಬ್ಲಿಕ್ ಟಾಯ್ಲೆಟ್ ಇದೆ. ಇಲ್ಲಿ ಗರ್ಲ್ಸ್ಗೆ ಬಾಯ್ಸ್ಗೆ ಎಲ್ಲ ಸೇರಿ ಆರಾಮಾಗಿ ಇಲ್ಲಿ ಮುಗಿಸ್ಕೊಂಡು ಬರ್ಬೋದು. ಸುಮ್ಮನೆ ಅಲ್ಲಿ ಸತ್ತಗೀತಾಗೆಲ್ಲ ಹೋಗಿ ಸರಿಯಾಗಲ್ಲ. ಸ್ಟೇಷನಿಂದ ಒಂದು 100 ಮೀಟರ್ಸ್ ಸ್ಟೇಷನಿಂದ ಎಕ್ಸಿಟ್ ಆಗ್ತಾ ಲೆಫ್ಟ್ ತೊಗೊಂಡ್ರೆ ಒಂದು 100 ಮೀಟರ್ಸಲ್ಲೇ ಸಿಗುತ್ತೆ ನಿಮಗೆ. ಓಕೆನಾ? ಗೈಸ್, ನನ್ನ ಮಕ್ಕಳು ದಂಧೆ ಮಾಡ್ತಾವ್ರಿ ಇಲ್ಲಿ. 20 ಸಂಗಮ್ ಅಂದ್ಬಿಡ್ತಾನೆ ಕಳ್ಳನ ಫಸ್ಟೇ ಹತ್ತಾ ಇದ್ದಂಗ್ಲೆ 20 ರೂಪಾಯಿಗೆ ತಂದಿಲ್ಲ, ಅರ್ಧ ದಾರಿಗೆ ಬಿಟ್ಬಿಟ್ಟು 10 ರೂಪಾಯಿ ವಾಪಸ್ ಕೊಡು. ಯಾರು ಬರಲ್ಲ ಗೈಸ್. 2 ಕಿಲೋಮೀಟ್ರಿಗೆ 20 ರೂಪಾಯಿ ತಗೊಂಡವನೆ. ಎಲ್ಲ ಬಾಯಿಗೆ ಬಂದಂಗೆ ಬೈತಾವ್ರೆ. 2 ಕಿಲೋಮೀಟ್ರಿಗೆ 20 ರೂಪಾಯಿ ಇಸ್ಕೊಂಡವನೆ. ಇದು ಯಾವುದೋ ಬೋರ್ಡ್ ಐತೆ, ಸಂಗಮ್ಗೆ ಇಲ್ಲಿಂದ 3 ಕಿಲೋಮೀಟ್ರ್ ಅಂತೆ. ಈ ಬೋರ್ಡ್ ಹತ್ರಕ್ಕೆ ತಂದು 2 ಕಿಲೋಮೀಟ್ರ್ ಬಿಟ್ಟಿದ್ದು 20 ರೂಪಾಯಿ ಅಂದ. ಸಂಗಮ್ನವ್ರಿಗೂ ಬಿಡ್ತೀನಿ. ಮಾತಿತ್ತರೆ ಸಂಗಮ್ ಅಂತಾರೆ. ಇಲ್ಲಿ ಸಂಗಮವ್ರಿಗೂ ಯಾವನೂ ಕರ್ಕೊಂಡು ಹೋಗಲ್ಲ. ಎಲ್ಲ ಅರ್ಧದಲ್ಲಿ ಇಷ್ಟ ಬಂದಿತ್ತು ಇಳಿಸ್ಬಿಡೋದು. ಹತ್ತಿಸ್ಕೊಳ್ಳೋವ್ರಿಗೂ ಸಂಗಮ್ ಅಷ್ಟೇ. ಹತ್ತಿಸ್ಕೊಂಡಾದ್ಮೇಲೆ ನಮ್ಮ ಬನ್ನಿ, ಇಲ್ಲಿಂದ ಸ್ಟ್ರೈಟ್ ಅಂತೆ ಸಂಗಮ್ಗೆ. 3 ಕಿಲೋಮೀಟ್ರ್ ಅಂತ ಐತೆ ಬೋರ್ಡಲ್ಲಿ. ಮುಂದಕ್ಕೆ ಹೋಗ್ಬಿಟ್ಟು ಹೇಳ್ತೀನಿ ಹೆಂಗೆ ಡೆಸ್ಟಿನೇಷನ್ ಅಂದರೆ ಅಷ್ಟು ದೂರದಿಂದ ಸ್ವಲ್ಪ ಒಂದು 2 ಕಿಲೋಮೀಟ್ರ್ ನಡ್ಕೊಂಬರೋಕ್ಕಾಗಲ್ಲ ಅಂದರೆ 20 ರೂಪಾಯಿ ಕೊಟ್ಟು ಬರ್ಬೋದು. ತೀರಾ ನಾನು ನಡ್ಕೊಂಡೇ ಬರ್ತೀನಿ ಅಂದರೆ ಬನ್ನಿ ನಿಮ್ಮ ಮನೆ ಬರೋ ಅಂತ ಬಿಡ್ತಾರೆ ಅಷ್ಟೇ. ಒಂಚೂರು ಅದು ಸ್ವಲ್ಪ ದೂರ ಬರೋಣ, ಒಂಚೂರು ಖುಷಿ ಆಗಲಿ ಬಾಡಿಗೆ ಅಂದರೆ 20 ರೂಪಾಯಿ ಕೊಟ್ಟು ಅಲ್ಲಿಂದ ಇಲ್ಲಿ ಗಂಟ ಬೋರ್ಡ್ವರೆಗೂ ಬಂದು ಇಳ್ಕೊಡ್ರಿ. ಗೈಸ್, ಇಲ್ಲಿರೋರನ್ನ ಯಾರನ್ನಾರ ಕೇಳಿದ್ರೆ ನೀವು ಅಡ್ರೆಸ್ಸು ದೇವರಣ್ಣ ನೀವು ಎಲ್ಲಿ ಹೋಗ್ಬೇಕು ಅಂದ್ಕೊಂಡಿರ್ತೀರ ಅವ್ರು ಮಾಡಿಸ್ಬಿಟ್ಟು ನಿಮ್ಮನ್ನೇ ಬೇರೆ ದಾರಿಗೆ ಕಳಿಸ್ಬಿಡ್ತಾರೆ. ಅದು ಡೆಸ್ಟಿನೇಷನ್ ಕರೆಕ್ಟಾಗಿರುತ್ತೋ ತಪ್ಪಿರುತ್ತೋ ಗೊತ್ತಿಲ್ಲ. ನಾನೇ ಒಂದು ಕೇಳಿದ್ರೆ ಅವರೇ ಒಂದು ಹೇಳ್ತಾರೆ. ಸೊ ಇನ್ನೂ ಯಾರು ಬೆಂಗಳೂರಿಂದ ಹೊರಟಿಲ್ವೋ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ಗಳು ಹಾಕಿರ್ತೀನಿ. ಎಲ್ಲಿ ಹತ್ರ ಆಗುತ್ತೆ, ಎಲ್ಲಿ ಸ್ನಾನ ಮಾಡ್ಬೋದು, ಎಲ್ಲಿ ಹೆಂಗೆ ಹೋಗ್ಬೋದು ಅಂತ ನೋಡಿ. ಆ ಬಸ್ಸಲ್ಲಿ 20 ರೂಪಾಯಿ ತಗೊಂಡ ಅಲ್ಲಿಂದ ಸ್ಟ್ರೈಟು ಆಪೋಸಿಟೇ ಒಂದು ರೋಡ್ ಬರುತ್ತೆ ಸರ್ಕಲಲ್ಲಿ. ಆ ಸರ್ಕಲಲ್ಲಿ ರೋಡಲ್ಲಿ ಸೀದಾ ಹೋಗ್ಬೇಕಂತೆ. ಇಲ್ಲೊಂದು ಆಟೋ ಇದೆ, ಕೇಳೋಣ ಬನ್ನಿ. ಅವ್ನು ಕೇಳಿದ್ಕೆ ಯಾರೂ ಆಟೋ ಹೋಗಲ್ಲ ಅಂದ. ಇಲ್ಲೊಂದು ಆಟೋ ಇದೆ, ಕೇಳೋಣ ಎಷ್ಟು ಹೋಗ್ತಾನೆ ಅಂತ. ಮುಂದಕ್ಕೆ ಹೋಗಿ ಗೈಸ್, ಆ ಬೋರ್ಡಿಂದ ಸೀದಾ ಬಂದರೆ ಇಲ್ಲೂ ಆಟೋಗಳಿರುತ್ತೆ. ಇಲ್ಲಿಂದ ಒಂದು 4 ಕಿಲೋಮೀಟ್ರಿಗೆ 40 ರೂಪಾಯಿ, ಕಿಲೋಮೀಟ್ರಿಗೆ 10 ರೂಪಾಯಿ. ಹಂಗೆ ಡೆಲಿವರಿ ಬಾಯ್ಸು ಕೊಡ್ತೀವಲ್ಲ, ಹಂಗೆ ಆಟೋದವ್ರಿಗೆ ಕೊಟ್ಟರೆ ಸಾಕು, ಕರ್ಕೊಂಡೋಗಿ ಬಿಡ್ತಾರೆ.
ಗೈಸ್ ಅಲ್ಲಿ ಸರ್ಕಲಲ್ಲಿ ಬಿಟ್ಟರು, ಅಲ್ಲಿಂದ ಪಾರ್ಕಿಂಗ್ ಎಂಟ್ರಿ ಆದರೆ ನೋಡಿರಿ ಇಲ್ಲಿ ಸೇಫ್ಟಿಗೆ ವಾಶ್ರೂಮ್ಸು ಇದೆಲ್ಲ ಪಾರ್ಕಿಂಗು. ಇಲ್ಲಿಂದ ಎಂಟ್ರಿ ಆಗಿ ಸಣ್ಣ ರೈಟ್ ತೊಗೊಂಡ್ರೆ ನಿಮಗೆ ಸಂಗಮ್ ಘಾಟ್ಗೆ ದಾರಿ. ಅದು ಬೈಕಲ್ಲಿ ಹೋಗ್ತೀನಿ ಅಂದರೆ ನಿಮಗೆ 9 ಕಿಲೋಮೀಟ್ರ್ ತೋರಿಸೈತೆ ಸುತ್ಕೊಂಡು ಹೋಗೋಕ್ಕೆ. ನಡ್ಕೊಂಡು ಹೋದ್ರೆ ಎಷ್ಟು ದೂರ ಆಗುತ್ತೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಹೋಯ್ತಾ ಯಾವುದೋ ಕರ್ನಾಟಕದ ಗಾಡಿ ಹೋಯ್ತಾಯಿತ್ತು, ಅಡ್ಡ ಹಾಕೊಂಡು ಹೋಗಿದ್ರೆ ಆಗಿರೋದು. ಡ್ರಾಪ್ ಕೇಳಬೇಕು ಗೈಸ್, ಇಲ್ಲಿ ಡ್ರಾಪ್ ಕೇಳ್ಕೊಂಡು ಹೋಗೋಣ ಬನ್ನಿ. ನೋಡೋಣ ಏನು ಗೊತ್ತಾಯ್ತಲ್ವ ನಿಮ್ಗೆ, ಅಲ್ಲಿಂದ ಡೆಸ್ಟಿನೇಷನು ರೈಲ್ವೆ ಸ್ಟೇಷನಿಂದ ಎಕ್ಸಿಟ್ ಆಗ್ತಾಗಲೇ ಲೆಫ್ಟು. ಅಲ್ಲಿಂದ ಒಂದು 200 ಮೀಟರ್ಸ್ ನಡೆದ್ರೆ ಸಾಕು ನಿಮಗೆ. ಅಲ್ಲಿ ಆಟೋಗಳು ಬಸ್ಸುಗಳೆಲ್ಲ ಬರ್ತಾ ಇರುತ್ತೆ. ಅಲ್ಲಿಂದ ಬಸ್ ಹೊತ್ಕೊಳ್ಳಿ, ಅಲ್ಲಿ ಸೆಂಟ್ರಲ್ ಒಂದು ಕಡೆ ತಿನ್ನಿಸ್ತಾರೆ 20 ರೂಪಾಯಿ. ತಿರ್ಗಿ ಅಲ್ಲಿಂದ ಆಟೋ ಹೊತ್ಕೊಳ್ಳಿ, ಅಲ್ಲಿಂದ ಒಂದು 20 ರೂಪಾಯಿ ತೊಗೋತಾರೆ. ಇಲ್ಲೊಂದು 3-4 ಕಿಲೋಮೀಟ್ರ್ ಬ್ರಿಡ್ಜ್ ಕ್ರಾಸ್ ಮಾಡಿ ಬಿಡ್ತಾರೆ ಅಷ್ಟೇ. 40 ರೂಪಾಯಿ 50 ರೂಪಾಯಿಗೆ ಅಲ್ಲಿಂದ ಪಾರ್ಕಿಂಗ್ವರೆಗೂ ಬಂದುಬಿಡ್ತೀರಾ. ಇಲ್ಲಿಂದ ಸಂಗಮ್ ಘಾಟ್ಗೆ ಇಲ್ಲಿಂದ ಹೆಂಗೆ ಹೋಗೋದು ಅಂತ ತೋರಿಸ್ತೀನಿ, ಹಾಗೆ ನೋಡ್ತಾಯಿರಿ. ಇಲ್ಲೆಲ್ಲ ಪಾರ್ಕಿಂಗು ಮತ್ತು ಸ್ಟೇ ವ್ಯವಸ್ಥೆ ಮಾಡಿದ್ದಾರೆ. ವಾಶ್ರೂಮ್ಗಳಿಗಂತೂ ಏನೂ ಬರ ಇಲ್ಲ, ಏನು ಸಾವಿರಾರು ಡಬ್ಬಗಳು ಇಲ್ಲಿ ಲೈನಕ್ಕೆ ವಾಶ್ರೂಮ್ಗಳು. ಈ ಕಡೆ ಸ್ಟೇ ಆದರೆ ಸ್ಟೇ ಪಾರ್ಕಿಂಗು. ಸಿಗ್ನಲ್ ಟವರ್ ನೋಡ್ರಿ, ಟೆಂಪ್ರವರಿ ನೋಡ್ರಿ. ಇಲ್ಲೆಲ್ಲ ಪಾರ್ಕಿಂಗ್ ಏರಿಯಾ, ಅದು ಪಾರ್ಕಿಂಗ್ ಏರಿಯಾ ಪಕ್ಕದಲ್ಲೇ ವಾಶ್ರೂಮ್ಸು. ಏನಕ್ಕೂ ಟೆನ್ಷನ್ ಇಲ್ಲ ಗಾಯ್ಸ್, ಆರಾಮಾಗಿ ಬಂದು 2 ಕಿಲೋಮೀಟ್ರು ಅಲ್ಲಿಂದ ಆಟೋದಿಂದ ಇಳಿದ್ನಲ್ಲ, ಅಲ್ಲಿಂದ 2 ಕಿಲೋಮೀಟ್ರ್ ಇದೆ ಡೆಸ್ಟಿನೇಷನು ಸಂಗಮ್ ಘಾಟ್ಗೆ. 2 ಕಿಲೋಮೀಟ್ರ್ ಆರಾಮಾಗಿ ನಡ್ಕೊಂಡು ಹೋದರೆ ಆರಾಮಾಗಿ ಡುಕ್ಕಿ ಹೊಡಿಬೋದು. ಚಳಿ ಎಷ್ಟಿದೆ ಗೊತ್ತಾ, ಕಾಣಿಸ್ತೈತೆ ಅವಾಗೆ ಹೆಂಗೆ ಬರ್ತೈತೆ ಅಷ್ಟಿದೆ ಚಳಿ. ಇನ್ನು 5:15 ಬೆಳಗ್ಗೆ 6 ಗಂಟೆ ಅಷ್ಟರಲ್ಲಿ ಒಂದು ಸ್ನಾನ ಮಾಡ್ಕೊಂಡು ಯಾರು ಬ್ಯಾಗಿಗೆ ಒಂದು ವ್ಯವಸ್ಥೆ ಹುಡುಕ್ಬಿಟ್ರೆ, ಇಲ್ಲಾಂದರೆ ಬ್ಯಾಗೇನು ಅಷ್ಟು ಭಾರಿ ಅನ್ನಿಸ್ತಾ ಇಲ್ಲ. ಡೇ ಫುಲ್ ಹಿಡ್ಕೊಂಡು ಓಡಾಡೋಕ್ಕೂ ಆಗೋಲ್ಲ, ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಬ್ಯಾಗಿಗೆ ಒಂದು ಜಾಗ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ಇನ್ನು ಮಿಕ್ಕಿಟ್ಟು ಟೂರ್ ಮಾಡ್ಬೋದು. ಏನೇನಿದೆ ಏನು ಎತ್ತ ನೋಡ್ರಿ. ಇಲ್ಲೆಲ್ಲ ಡಬ್ಬಗಳು ಮಾಡ್ತಾಯಿರ್ತಾರೆ ಸಂಗಮ ನೀರು ಹಿಡ್ಕೊಂಡು ಹೋಗೋಕ್ಕೆ. ಅದನ್ನು ಹಿಡ್ಕೊಂಡು ಹೋಗೋಣ, ನಾಳೆ ಇನ್ನೊಂದ್ಸಲ ಸ್ನಾನ ಮಾಡ್ತೀನಲ್ಲ ಅವಾಗ ನೋಡ್ಕೊಳ್ಳೋಣ. ಅದನ್ನು ಇವಾಗಲೇ ಹಿಡ್ಕೊಂಬಿಟ್ರೆ ತೂಕ ಆಗ್ಬಿಡುತ್ತೆ ಬ್ಯಾಗಿಗೆ ಜಾಸ್ತಿ. ಗೈಸ್ ಅಫಿಷಿಯಲ್ ರೋಡ್ ಇದು, ಗಂಗಾ ಆರತಿಗಲ್ಲ ಸಂಗಮ್ಗೆ ಅಫಿಷಿಯಲ್ ರೋಡ್ ಇದು. ಸಂಗಮ್ಗೆ ಸಿಕ್ಕಾಪಟ್ಟೆ ಜನ ಗೈಸ್, ಆದರೂ ಆರಾಮಾಗಿ ಹೋಗಿ ಆರಾಮಾಗಿ ಬರೋದು. ಎಲ್ಲಿ ಜನ ಇರಲ್ಲ, ಎಲ್ಲ ಕಡೆ ಜನ ಇದ್ದೇ ಇರ್ತಾರೆ. ಬರಬೇಕು ಅಂತ ಮನ್ಸು ಮಾಡಿದ್ರೆ ಆರಾಮಾಗಿ ಬಂದು ಆರಾಮಾಗಿ ಹೋಗ್ಬೋದು. ನೋಡಿರಿ ಹಿಂದೆಗಡೆ ಎಲ್ಲ ಬಡ್ಕೊಂಡು ಸಾಯ್ತವ್ರೆ. ನಿಮಗೇನು ನಡೆಯೋಕ್ಕಾಗಲ್ಲ ಅಂದರೆ ಈ ಥರ ಗಾಡಿಗಳು ಇರುತ್ತೆ ಇಲ್ಲಿ, ಆರಾಮಾಗಿ ಬಂದು ಆರಾಮಾಗಿ ಹೋಗ್ಬೋದು. ಓಡಿ ಗಾಯ್ಸ್, ಆರಾಮಾಗಿ ಓಡಿ. ಇನ್ನು 26ರವರೆಗೂ ಇದೆ. ವಿಡಿಯೋ ಯಾವಾಗ ನೋಡ್ತಾ ಇದ್ದೀರೋ ಗೊತ್ತಿಲ್ಲ. ನೋಡಿದ್ದು ಮಾಣೆಸಕ್ಕೆ ಹೋಗಿ ತತ್ಕಾಲ ಒಂದು ಟಿಕೆಟ್ ತೊಗೊಂಡು ಹೊರಟ್ಬಿಡಿ, ಆರಾಮಾಗಿ ಬಂದು ಆರಾಮಾಗಿ. ಅಲ್ಲ ಗಾಯ್ಸ್, ನಿಮ್ಮ ಅಪ್ಪಂಗೆ ಸಿಗಲಿಲ್ಲ, ನಿಮ್ಮ ತಾತಂಗೆ ಸಿಗಲಿಲ್ಲ, ನಿಮ್ಗೆ ಹುಟ್ಟೋದಕ್ಕೂ ಸಿಗೋಲ್ಲ, ಅವ್ರಿಗೆ ಹುಟ್ಟೋದಕ್ಕೂ ಸಿಗೋಲ್ಲ ಚಾನ್ಸು ಸ್ನಾನ ಮಾಡೋಕ್ಕೆ. 144 ವರ್ಷಕ್ಕೆ ಒಂದ್ಸಲ ಬರೋದು. ಅದಕ್ಕೆ ಹೇಳ್ತಾ ಇರೋದು, ಹೊರಟ್ಬಿಡಿ. ಆಗಿದ್ದಾಗ ಆಮೇಲೆ ನೋಡ್ಕೊಳ್ಳೋಣ. ಜೀವನದಲ್ಲಿ 6 ದಿವಸ ಸ್ಪೆಂಡ್ ಮಾಡೋಕ್ಕಲ್ವಾ, ಏನೋ ಒಂದಕ್ಕೆ ಇಷ್ಟಪಟ್ಟಿದ್ದಕ್ಕೆ ಮನ್ಸಲ್ಲಿ ಆಸೆ ಇಟ್ಕೊಂಡು ಸುಮ್ಮನೆ ಎಷ್ಟು ದಿನ ಅಂತ ಹೊರಟು ಬರ್ತಾಯಿದ್ರೆ ಆಮೇಲೆ ಆಗಿದ್ದಾಗಲಿ ನೋಡ್ಕೊಳ್ಳೋಣ ಅಂತ ಬಂದು ಸ್ನಾನ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ಟಿರ್ತೀರ. ಹೆಂಗೆ ಬಂದೆ, ಹೆಂಗೆ ಹೋದೆ, ಹೆಂಗೆ ಸ್ನಾನ ಮಾಡಿದೆ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಹೊರಟು ಬಿಡಿ. ನೋಡ್ರಿ ಎಂಥ ವಯಸ್ಸಾಗಿರೋರೆಲ್ಲ ಗೊತ್ತಾವ್ರಿ. ನೀವು ಮನೆಗೆ ಕೂತ್ಕೊಂಡು ಇನ್ನು ವೀಡಿಯೋ ನೋಡ್ತಾ ಇದ್ದೀರಿ. ಏನು ಜನ ಗಾಯ್ಸ್, ಕೈ ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರ, ಕೈ ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರ ಬರೀ ಜನನೇ ಅವರ ಮೈ ಕಾಣಾಗೈತೆ. ಹರ್ ಹರ್ ಮಹಾದೇವ್ ಅಂತ ಮನೆ ಕೂತ್ಕೊಂಡು ವೀಡಿಯೋ ನೋಡಿ 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 ಬೇಜಾರಾಗ್ಬಿಟ್ಟಿತ್ತು ನನಗೂ. ನಾನೇ ಹೋಗೋದು ನಾನು ಯಾವಾಗ ಹೋಗೋದು ಅಂತ. ಫೈನಲಿ ಒಂದು ಸ್ವಲ್ಪ ದೂರ ಅಷ್ಟೇ ನೋಡಿ. ಇಲ್ಲಿ ಬಂದು ಘಾಟ್ ಹತ್ರ ಏನು ಜನ ಅಂದರೆ ಸಿಕ್ಕಾಪಟ್ಟೆ ಜನ ಆ್ಯಂಡ್ ಒಳ್ಳೆ ವೈಬ್ಸ್ ಕೂಡ. ಹರ್ ಹರ್ ಮಹಾದೇವ್ ಅಂದ್ಕೊಂಡು ಹೊರಡ್ತಾ ಇರೋದಷ್ಟೇ. ಹರ್ ಹರ್ ಮಹಾದೇವ್. ಈ ಕಡೆ ಅವರೆಲ್ಲ ಇವರು ಸ್ನಾನ ಮಾಡ್ಕೊಂಡು ಬರ್ತಾವ್ರೆ. ನಾವು ಈಗ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ಹೆಂಗಿದ್ರು ಟ್ರೈನ್ ಹತ್ತಾಗಿಂದ ಸ್ನಾನ ಮಾಡಿಲ್ಲ, ಅವತ್ತು ಮನೆ ಸ್ನಾನ ಮಾಡ್ಕೊಂಡು ಬಿಟ್ಟಿದ್ದು. ಸೊ ಇದು ಅಲ್ಲಿ ಸ್ನಾನ ಮಾಡತ್ತೆ, ಇಲ್ಲೇ ಬಂದು ಒಂದ್ಸಲ ಸ್ನಾನ ಮಾಡ್ಕೊಂಡು ಹೋಗಿ ನಾಳೆ ಬೇಕಾದ್ರೆ ಇನ್ನೊಂದ್ಸಲ ಸ್ನಾನ ಮಾಡ್ಕೊಂಡ್ಬಿಡೋಣ ಅಂತ
ಡೈರೆಕ್ಟ್ ಇಲ್ಲಿಗೆ ಬರ್ತಾ ಇದ್ದೀನಿ. ಬೆಳಕಾಗಿದ್ರೆ ನಿಮಗೆ ನೀಟಾಗಿ ಕಾಣಿಸಿರೋದು ಎಷ್ಟು ಜನ ಇದ್ದಾರೆ ಅಂತ. ಸಿಕ್ಕಾಪಟ್ಟೆ ನೋಡ್ರಿ ಸೆಲ್ಫಿ ಪಾಯಿಂಟ್ ಮಾಡ್ಬಿಟ್ಟವ್ರಂತೆ ಸೆಲ್ಫಿ ತೊಗೊಳಕ್ಕೆ. ಅದಕ್ಕೆ ಎಲ್ಲ ಬಡ್ಕೋತವ್ರೆ ಸೆಲ್ಫಿ ತೊಗೊಬೇಡಿ, ಸೆಲ್ಫಿ ಅಲ್ಲೆಲ್ಲ ಮುಂದೆ ತೊಗೊಳ್ಳಿ ಅಂತ. ಸಿಕ್ಕಾಪಟ್ಟೆ ಜನ ಗೈಸ್ ನೋಡಿ. ಇದು ಕಚಪ್ ದ್ವಾರ್ ಸೆಲ್ಫಿ ಪಾಯಿಂಟ್ ಅಂತಂದ್ರಲ್ಲ, ನಾವು ಸೆಲ್ಫಿ ಪಾಯಿಂಟಲ್ಲಿ ಒಂದು ಸೆಲ್ಫಿ ತೊಗೊಂಡು ಸೆಲ್ಫಿ ತೊಗೊಳಕ್ಕಾಗಲಿಲ್ಲ, ಚೆನ್ನಾಗಿ ಬರಲ್ಲ ಅಂತ ಅಲ್ಲೇ ಒಂದು ಬೈನ್ ಕೈಲಿ ಕೊಟ್ಟು ಒಂದು ಫೋಟೋ ಇಸ್ಕೊಂಡು ನೋಡಿ ಇಲ್ಲೇನೋ ನಾವು ತೊಗೊಳಾದ್ರೆ ಅಂತ ಫೈರ್ ಇಂಜಿನ್ಸ್ ಎಲ್ಲ ಕಾಣ್ತೈತಾ. ಹಾಂ, ಫೈರ್ ಇಂಜಿನ್ಸ್ ಎಲ್ಲ ಹಾಕಿಕೋರೆ ಅಲ್ಲ. 2 ಕಿಲೋಮೀಟ್ರ್ ಅಂದರು ಹೋಯ್ತಾನೆ ಇದ್ದೀವಿ ಜನದ ಮಧ್ಯೆ ಹೋಯ್ತಾ ಇರೋದೇ ಗೊತ್ತಾಯ್ತಲ್ಲ. ಆದರೂ ಡೆಸ್ಟಿನೇಷನ್ ಮಾತ್ರ ಸಿಗ್ತಾಯಿಲ್ಲ. ಏನಂತೀರಾ? ಏನೋ ಒಂದು ಕಮೆಂಟ್ ಹಾಕಿ ಹೆಂಗಿದೆ ವಿಡಿಯೋ, ಹೆಂಗೆ ಬರ್ತಾ ಇದೆ ಅಂತ. ಹೋಗಿ ಸ್ನಾನ ಮಾಡಿಸ್ತೀನಿ ನಿಮಗೂ ಸೇರಿಸಿ. ನಂದಿದ್ವಾರ ರೀಚ್ ಆಗಾಯಿತು. ನಂದಿದ್ವಾರ ಸ್ವಲ್ಪ ದೂರ ಅಷ್ಟೇ. ಹೆಂಗಿದೆ ನೋಡಿ, ಚೆನ್ನಾಗಿದೆ. ಅಂದರೆ ಎಲ್ಲ ಸ್ಟೇಟ್ ಅವ್ರಿಗೂ ಬೇಜಾರಾಗ್ದಂಗೆ ಅಲ್ಲಲ್ಲೇ ಎಲ್ಲ ಸ್ಟೇಟ್ ಅವ್ರದ್ದು ಏನೇನಿರುತ್ತೆ ಫೇಮಸ್ ಕಲ್ಚರು ಅದನ್ನು ಪ್ಲೇಸ್ ಮಾಡಿದ್ದಾರೆ ಈ ಥರ ದ್ವಾರಗಳಲ್ಲಿ. ಚೆನ್ನಾಗಿದೆ ಒಟ್ಟಿನಲ್ಲಿ ಆ್ಯಂಬಿಯನ್ಸ್. ಗೈಸ್ ಜನ ಎಲ್ಲೋದ್ರೂ ಮುಡಿ ಕೊಡೋದು ಬಿಡಲ್ಲ. ಇಲ್ಲಿ ಬಂದು ಇಲ್ಲೂ ಮುಡಿ ಕೊಡ್ತಾವೆ. ಏನು ಜನ ಅಲ್ಲ, ಇಲ್ಲೇನು ದೇವ್ರ ಅರ್ಕೆನ ಏನು ಗೊತ್ತಿಲ್ಲ. ಅಲ್ಲಿ ಗಂಗಾ ಸ್ನಾನ ತುಂಗಾಪಾನ ಅಂದ್ಕೊಂಡು ಇಲ್ಲೂ ಅರ್ಕೆ ಕೊಟ್ಟು ತಲೆ ಮುಡಿ ಕೊಟ್ಟು ಸಂಗಮ್ ದ್ವಾರ ಗಾಯಿಸಿದ್ದು. ಗಂಗಾ, ಯಮುನಾ, ಸರಸ್ವತಿ 3 ಜನನೂ ಅವರೇ. ಇಲ್ಲಿ ಬರಬೇಕು ಗುರು. ಯಾಕಂದ್ರೆ ದೇಶ ಸುತ್ತೋದು ಕೋಶ ಓದು ಅಂತಾರಲ್ಲ, ದೇಶ ಸುತ್ತಿ ಕೋಶ ಓದು ಅಂತ. ಇಲ್ಲಿ ಬಾ, ಇಲ್ಲಿ ಬಂದು ಓದು. ಏನು ಜನ ಅವ್ರೆ ಅಂದರೆ ಜಾಗ್ತೇ ರಹೋ, ಎದ್ದೇ ಇರೋ. ಯಾಕಂದ್ರೆ ಒಂಚೂರು ಮಿಸ್ ಆಯಿತು ಅಂದರೆ ನಿಂದಲ್ಲ, ಬೇರೆಯವ್ರದಾಗ ಹೋಗುತ್ತೆ. ಇಲ್ಲಿ ನಿಮ್ಮ ವಸ್ತುಗೆ ನೀವೇ ಜವಾಬ್ದಾರರು. ಬ್ಯಾಕ್ಗ್ರೌಂಡಲ್ಲಿ ಅದು ಏನೇನೋ ಕಾಣಿಸಿದ್ರೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲ ಇಲ್ಲೇ ತೊಳ್ಕೊಂಡು ಇಲ್ಲೇ ಚೇಂಜ್ ಮಾಡ್ತಾವ್ರೆ ಪಾಪ. ರೂಮೆಲ್ಲ ಹುಡ್ಕೋಕ್ಕಾಗಲ್ಲ. ಕರ್ಕೊಂಡು ಬೋಟ್ಗಳು ಸ್ಟಾರ್ಟ್ ಆಗಿದೆ. ನೋಡೋಣ, ನಮಗೆ ಏನಾರ ಬೋಟ್ ಸಿಕ್ಕಿದ್ರೆ ಒಂದು ರೈಡ್ ಹಾಕೊಬರೋಣ. ಒಂದು ಟಾರ್ಪಲ್ ತಗೊಂಡಿದ್ದೀನಿ 20 ರೂಪಾಯಿ ಕೊಟ್ಟು ಬ್ಯಾಗಿಗೆ ಇಕ್ಕೊಳ್ಳೋಕ್ಕೆ, ಬಟ್ಟೆ ಗಿಟ್ಟೆ ಚೇಂಜ್ ಮಾಡೋಕ್ಕೆ ಇಲ್ಲಿ ಸ್ನಾನ ಆದಮೇಲೆ ಅಂತ. ಗೈಸ್ ಎಲ್ಲ 20-30 ರೂಪಾಯಿ ಖರ್ಚು ಮಾಡಲೇಬೇಕು. ಇಲ್ಲಿ ಬಂದಿರ್ತಾವ ಬರೀ 20-30 ಅಂತ ಇರ್ತಾರೆ ಎಲ್ಲದಕ್ಕೂ. ಜಾಸ್ತಿ ಅದೇನೆ. ಗಾಡಿಗೂ 20 ರೂಪಾಯಿ, ಟಾರ್ಪಾಲ್ 20 ರೂಪಾಯಿ, ಅಲ್ಲೂ ಬ್ರಷ್ಷು 10 ರೂಪಾಯಿಗೆ 10 ಅಂತ ಅದೇ ಹೇಳ್ತಾ ಇರ್ತಾರೆ ಇಲ್ಲಿ. ನೋವು ಬಜ್ಜಕ್ಕೆ ಬಾದ್ ಅಂತ ಅಲ್ಲಿ ಹೋಯ್ತಾ ಇರೋರೆಲ್ಲ ಮನುಷ್ಯರಲ್ವಾ, ದೇವ್ಗಳವರು ಹೇಳ್ರಿ. ಗಾಯ್ಸ್ ಒಂಚೂರು ಸೈಡಿಗೆ ಬಂದ್ಬಿಟ್ಟಿದ್ದೀನಿ. ಬೋಟ್ಗೆಲ್ಲ ಆ ಕಡೆ ಹೋಗ್ಬೇಕು, ಆಪೋಸಿಟಲ್ಲಿ ಕಾಣ್ತಾ ಇದ್ಯಾ, ಅಲ್ಲಿ ಹೋಗ್ಬೇಕು ಬೋಟ್ಗೆ. ನಾನು ಈ ಸೈಡ್ ಬಂದ್ಬಿಟ್ಟಿದ್ದೀನಿ. ಇವಾಗ ರೋಡ್ ಈ ಕಡೆ ನನ್ನ ಮಕ್ಕಳು ಬೀಡಲ್ಲಿ ರೋಡ್ ದಾಟೋದೇ ಇರೋದೀಗ. ರೋಡಲ್ಲಿ ಅಂದರೆ ಜಾಗದಿಂದ ಜಾಗಕ್ಕೆ ಹೋಗ್ಬೇಕು. ಸೀದಾ ಹೊಟ್ಟು ಅಲ್ಲೆಲ್ಲ ರೈಟ್ ತೊಗೋಬೇಕು. ಇಲ್ಲಿ ನಿಂತ್ಕೊಂಡು ಒಬ್ಬೊಬ್ರ ಹತ್ರ 1 ರೂಪಾಯಿ ಇಸ್ಕೊಂಡ್ರೆ ಇವತ್ತೇ ಕೋಟ್ಯಾಧಿಪತಿ ಆಗ್ಬಿಡ್ತೀನಿ ನಾನು. ನೋಡ್ರಿ, ಯಾರ ಬಂದ ಐಡಿಯಾ ಪ್ಲ್ಯಾನ್ನಲ್ಲಿ ಎಕ್ಸಿಕ್ಯೂಟ್ ಮಾಡೋರಿದ್ರೆ ಬಂದು ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿ. ಒಬ್ಬೊಬ್ರ ಹತ್ರ 1 ರೂಪಾಯಿ ಇಸ್ಕೊಂಡ್ರೆ ಸಾಕು, ಕೋಟ್ಯಾಧಿಪತಿ. ಕಡಿಮೆ ಅಂದರೆ ಒಂದು 10 ಕೋಟಿ ಜನ ಅವರೇ ಗೈಸ್. ಹಂಗೆ ಅನ್ಸಲ್ಲ ನಿಮಗೆ ನೋಡಿದ್ರೆ ಮೊಬೈಲಲ್ಲಿ ಟಿ ವಿ ಅವ್ರು ಸುಳ್ಳು ಹೇಳ್ತವ್ರೆ, ಅದು ಹೇಳ್ತವ್ರೆ ಇದು ಹೇಳ್ತವ್ರೆ ಅಂತೀರಾ. ಸಿಕ್ಕಾಪಟ್ಟೆ ಜನ ಅವರೇ, ಒಂದು 10 ಕೋಟಿ ಜನ ಅವರೇ ಮಾತ್ರ. ಗೈಸ್ ಒಂದು ಏರಿಯಲ್ ಶಾಟ್ ಕೊಡ್ತೀನಿ ನೋಡಿ, ಹೆಂಗಿದೆ ಜನ ಸಾಗರ ಅಂದರೆ ನೋಡಿ. ಹೆಂಗೆ ಸುಮ್ಮನೆ ಒಂದು ರೌಂಡಿಂಗ್ ನೋಡ್ಕೊಂಬನ್ನಿ. ಎಷ್ಟು ದೂರದವರೆಗೂ ಕಾಣುತ್ತೋ, ಕಣ್ಣು ಎಷ್ಟು ದೂರದವರೆಗೂ ಹೋಗುತ್ತೋ ಅಷ್ಟು ದೂರ ಬರೀ ಜನನೇ ಅವ್ರು. ಇಷ್ಟು ಜನ ಎಲ್ಲೂ ನೋಡೋಕ್ಕೆ ಸಾಧ್ಯನೇ ಇಲ್ಲ ಗಾಯ್ಸ್. ನೀವು ಬಂದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಮನೆ ಬಿಟ್ಟು ಹೊರಟ್ಬಿಡಿ ಗಾಯ್ಸ್. ಇವಾಗ ನಾನು ಒಬ್ಬನೇ ಬಂದಿಲ್ವಾ, ಏನಾಗಲ್ಲ. ಒಂಚೂರು ಹಿಂದಿ ಮ್ಯಾನೇಜ್ ಮಾಡೋಕ್ಕೆ ಬಂದರೂ ಸಾಕು. ಇಲ್ಲಾಂದ್ರೂ ಬೇಡ, ಪರವಾಗಿಲ್ಲ, ಕನ್ನಡದವ್ರು ಸಿಗ್ತಾರೆ. ಇಲ್ಲಾಂದ್ರೆ ಹೆಲ್ಪ್ ಮಾಡ್ತಾರೆ. ಟ್ರೈನಲ್ಲಿ ಬರ್ಬೇಕಾದ್ರು ಅಷ್ಟೇ, ಊಟ ತಿಂಡಿಗೆ ಮನೆಯವ್ರು ಯಾರೂ ಇಲ್ಲ. ಅಕ್ಕಪಕ್ಕದವ್ರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಏನಲ್ಲಾರ ಬನ್ನಿ, ಟ್ರೈನಲ್ಲಾರ ಬನ್ನಿ, ಬಸ್ಸಲ್ಲಾರ ಬನ್ನಿ, ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಹೋಗಲೇಬೇಕು ಗಾಯ್ಸ್. ಬಂದು ಅಷ್ಟು ಜನ ಇದ್ದಾರೆ ಇಲ್ಲಿ. ಇಷ್ಟು ಜನ ತಿಕ್ಲಿಡ್ದು ಬಂದಿರಲ್ಲ ಇಲ್ಲಿ, ಓಕೆನಾ. ಕೆಲವ್ರು ಹೇಳ್ತಾರೆ ಮೂಢನಂಬಿಕೆ ಅದು,
ಹೌದು ಗುರು, ನಮ್ಮದು ಮೂಢನಂಬಿಕೆ. ನಿನಗಿಲ್ಲ ಅಂದರೆ ಬಿಡು, ನಮಗಿದೆ, ನಾವು ಬರ್ತೀವಿ ಅಷ್ಟೇ. ಬನ್ನಿ, ಸ್ನಾನ ಮಾಡ್ಕೊಂಡು ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು, ಈಗ ಬಂದು ಸ್ನಾನ ಮಾಡಿ ನಿಮ್ಗೆ ನಂಬಿಕೆ ಇಲ್ಲ ಇದು ದೇವ್ರುಗಳ ಮೇಲೆ ಅಂದ್ರೂ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಹೋಗೋಕ್ಕಾರು ನೀವು ಬರಲೇಬೇಕು ಅಷ್ಟೇ. ಎಲ್ಲ ಇಲ್ಲೇ ಆಲ್ಮೋಸ್ಟು ಹೆಂಗಿದೆ ನೋಡಿ ಜಾಗ ನೋಡ್ರಿ. ಇಲ್ಲಿ ವೆದರ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಬರ್ಬೇಕು ಗೈಸ್ ನೀವು. ಇಲ್ಲಿ ವೆದರ್ ಹಂಗಿದೆ, ಸಖತ್ತಾಗಿದೆ. ಈ ಟೈಮಲ್ಲಿ ಬೋಟಿಂಗ್ ಸಿಕ್ಬಿಟ್ಟಿದ್ರಂತೂ ಸೂಪರ್ ಆಗಿರೋದು. ಬೋಟಿಂಗ್ ಅವರೆಲ್ಲ ಓಡಾಡ್ತವ್ರೆ, ಅದು ಎಲ್ಲಿ ಜಾಯ್ನಿಂಗ್ ಅಂತ ಗೊತ್ತಾಯ್ತಾ ಇಲ್ಲ. ಆ ಮೂಲೆಯಿಂದ ಈ ಮೂಲೆಗೆ ಬಂದೆ ಬೋಟ್ ಹತ್ತಾನ ಅಂತ, ಇಲ್ಲೂ ಹತ್ತಕ್ಕಾಯ್ತಾ ಇಲ್ಲ. ನೋಡ್ರಿ ಹೆಂಗಿದೆ ಆಂಬಿಯನ್ಸ್, ಸೂಪರ್ ಆಗಿದೆ.